ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 10-1-2024 ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಯಾವ ರೀತಿ ಪ್ಲಾನ್ ಹಾಕೋತೀರಿ, ಎಂಟ್ರಿ ಎಕ್ಸಿಟ್ಸ್ ಗಳನ್ನ ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಅದಕ್ಕಿಂತ ಮುಂಚೆ ನೀನೇನ್ ಡಿಸ್ಕಷನ್ ಮಾಡಿದ್ವಿ ಅಂದ್ರೆ, ಇಲ್ಲಿ ಮಾರ್ಕೆಟ್ ಈ ರೀತಿ ಫಾಲ್ ಆಗಿರೋದ್ರಿಂದ ನೀವು ಪ್ರತಿಯೊಂದು ಲೆವೆಲ್ 23.6, 38.2, 50%, 61 ಪಾಯಿಂಟ್ ಎಲ್ಲ ಸೆಲ್ಲಿಂಗ್ ಇದೆ ಅಂತ ಹೇಳಿದ್ದೆ. ಬಟ್ ಮಾರ್ಕೆಟ್ ಏನಾಯ್ತು, ಸಡನ್ಲಿ ನಿಮಗೆ ಈ ರೀತಿ ಅಬ್ನಾರ್ಮಲ್ ಗ್ಯಾಪ್ ಅಪ್ ಮಾಡಿದ್ದಾನೆ. ಸೊ ಅಬ್ನಾರ್ಮಲ್ ಗ್ಯಾಪ್ ಅಪ್ ಮಾಡಿದಾಗ ನಿಮ್ಗೆ ಒಂದು ಇಂಪಾರ್ಟೆಂಟ್ ಲೆವೆಲ್ ಹೇಳಿದೆ, 21,720 ಲೆವೆಲ್. ಇದು ಹೋಲ್ಡ್ ಮಾಡ್ತಾ ಇದೆ ಅಂತ ಹೇಳಿ. ಸೊ ಹೋಲ್ಡ್ ಮಾಡ್ತಾ ಇದೆ ಅಂದ್ರೆ ಅರ್ಥ ಏನ್ ಸರ್, 21,720 ಲೆವೆಲ್ಗೆ ಹೈಯೆಸ್ಟ್ ಕಾಲ್ ಬಯರ್ಸ್ ಇರ್ಬೋದು ಅಥವಾ ಕಾಲ್ ಶಾರ್ಟರ್ಸ್ ಇರ್ಬೋದು. ಆ ಜಾಗ ಆರ್ಡರ್ ಬ್ಲಾಕ್ ಟ್ರೇಡಿಂಗ್ ಇತ್ತು ಸರ್. ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ಆರ್ಡರ್ ಬ್ಲಾಕ್ ಟ್ರೇಡಿಂಗ್ ಪ್ರಕಾರ ನಾನು ಏನ್ ಮಾಡಿದ್ದೆ, 21,720 ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ ಅಂತ ಹಾಕಿದ್ದೆ. ಸೊ ಮಾರ್ಕೆಟ್ ಅದ್ರ ಮೇಲ್ಗಡೆ ಕ್ಲೋಸ್ ಕೊಡ್ಲಿಲ್ಲ, ಕಂಟಿನ್ಯೂಸ್ಲಿ ಏನ್ ಮಾಡ್ದ, ಕೆಳಗಡೆ ಬಂದ್ಬಿಟ್ಟ. ಓಕೆ, ಒನ್ ಆಫ್ ದ ಥಿಂಗ್ಸ್ ಇಸ್ ದಟ್ ನಾನು ನಿಮಗೆ ಕಂಪ್ಲೀಟ್ಲಿ ಪಿಕ್ಚರ್ ಹಾಕಿರಲಿಲ್ಲ, ಬಿಕಾಸ್ ನಾವು ಲೈವ್ ಸೆಷನ್ಸ್ ಮಾಡ್ತಿರುವಾಗ ಸ್ವಲ್ಪ ಡಿಫಿಕಲ್ಟಿ ಫೇಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಕೆಲವೊಮ್ಮೆ ಟೆಲಿಗ್ರಾಮ್ ನಲ್ಲಿ ಅಪ್ಡೇಟ್ಸ್ ನಿಮಗೆ ಸ್ಲೋ ಆಗಿ ಅಥವಾ ಕಡಿಮೆ ಲೇಟ್ ಆಗಿ ಸಿಗ್ತಿರ್ತದೆ. ಸೊ ಇನ್ನೊಂದು ಈ ರೀತಿ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೋಸ್ಕರ ಆ ರೀತಿ ಕನ್ಫರ್ಮೇಶನ್ ಕೊಟ್ಟಿದ್ದೆ. ಮಾರ್ಕೆಟ್ ಇನ್ ಕೇಸ್ ಏನಾದ್ರು 21,720 ಬ್ರೇಕ್ಔಟ್ ಮಾಡಿ ಹೈಯರ್ ಲೋ ಮಾಡಿದ್ದ ಅಂದ್ರೆ ಆಲ್ ಟೈಮ್ ಹೈ ಹೋಗೋದು ನಾವು ಆಲ್ಮೋಸ್ಟ್ ಸನ್ನಿಹಿತ ಆಗ್ತಾ ಇತ್ತು. ಓಕೆ, ಎನಿವೆ ಇದನ್ನ ಡಿಸ್ಕಷನ್ ಆಯ್ತು. ಈಗ ನಾಳೆ ಯಾವ ರೀತಿ ಪ್ಲಾನ್ ಮಾಡೋಣ, ಡೇ ಆಂಗಲ್ ಅಲ್ಲಿ ಥಿಂಕ್ ಮಾಡೋಣ. ಸೊ ಡೇ ಆಂಗಲ್ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಇನ್ನೂ ಬೇರಿಶ್ನೆಸ್ ಇದೆ ಅಂತ ಕಾಣ್ತಾ ಇದೆ. ನಿನ್ನೆ ಹೆಂಗಿದ್ರು ಬೇರಿಶ್ನೆಸ್ ಆಗಿತ್ತು, ಬಟ್ ಇಟ್ಸ್ ಫೇಲ್ ಟು ಬ್ರೇಕ್ ಡೌನ್ ದ 21,500 ಲೆವೆಲ್. ಅದಕ್ಕೋಸ್ಕರ ನಾವೇನ್ ತಿಳ್ಕೊತೀವಿ, 21,500 ಇಸ್ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಕೆಲಸ ಮಾಡ್ತಿದೆ. ಓಕೆ, ಇದನ್ನಂತ ತಿಳ್ಕೊಂಡ್ರೆ ಆಮೇಲೆ ಏನ್ ಮಾಡ್ತೀರಿ, ಮೂವಿಂಗ್ ಎವರೇಜ್ ಹಾಕಿ ನೋಡಿ. ಮೂವಿಂಗ್ ಎವರೇಜ್ ಏನಾಗಿದೆ, ಎಸ್ 21,452ಗೆ 20 ಡೇ ಮೂವಿಂಗ್ ಎವರೇಜ್ ಸಪೋರ್ಟ್ ಕೂಡ ಕಾಯ್ತಾ ಇದೆ. ಇನ್ ಕೇಸ್ ನಾಳೆ ಏನಾದ್ರು ಬ್ರೇಕ್ ಡೌನ್ ಆಗ್ತಾ ಇದ್ರೆ 21,450 ಲೆವೆಲ್ ನ ನೀವು ಕನ್ಸಿಡರ್ ಮಾಡ್ತೀರಿ, ಇದು ಇಂಪಾರ್ಟೆಂಟ್ ಲೆವೆಲ್ ಅಂತ ಹೇಳಿ. ಸೊ 30 ಮಿನಿಟ್ ಸ್ವಿಚ್ ಮಾಡಿ ಸರ್, ನೀವು ಏನೇನ್ ಪ್ಲಾನ್ ಹಾಕೋತೀರಿ ನೋಡ್ಕೊಳ್ರಿ. ಈಗ ಮಾರ್ಕೆಟ್ ನಿಮಗೆ ಓಪನಿಂಗ್ ಯಾವ ರೀತಿ ಆಗಬಹುದು, ನಂಬರ್ ಒನ್, ಫ್ಲಾಟ್ ಓಪನ್ ಆದ ಅಂದ್ರೆ 21,600 ಟು 21,550 ಎಲ್ಲ ಓಪನ್ ಆದ್ರು ಸರ್, ಮಾರ್ಕೆಟ್ ಸೈಡ್ ವೇ ಗ್ಯಾರಂಟಿ. ಯಾಕೆ, ಇಲ್ಲಿ ಬಯರ್ಸ್ ಇದಾರೆ, ಇಲ್ಲಿ ಸೆಲ್ಲರ್ಸ್ ಇದಾರೆ, ಫೈಟ್ ಮಧ್ಯದಲ್ಲಿ ಆಗುತ್ತೆ. ನೀವು ಸ್ಟ್ರಾಡಲ್ ಸ್ಟ್ರಾಂಗಲ್ ಮಾಡಿದ್ರೆ ಬಚಾವ್ ಆಗ್ಬೋದು ಅಥವಾ ಈಸಿಯಾಗಿ ದುಡ್ಡು ಮಾಡ್ಬೋದು. ಕೆಲವೊಮ್ಮೆ ಎಂತ ಸಂದರ್ಭ ಬಂದಿರ್ತದೆ, ನೀವು ಕನ್ಸಿಡರೇಷನ್ ಪುಟ್ ಸೈಡ್ ನಲ್ಲಿ ಹೋಗೋದು ಅಂತ ಗೊತ್ತಾಗುತ್ತೆ, ಬಟ್ ಯಾವ ರೀತಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ಅಂದಾಗ ಆಬ್ವಿಯಸ್ಲಿ ನೀವೇನ್ ಮಾಡ್ಬೋದು, ಆಪ್ಷನ್ ಸೆಲ್ಲಿಂಗ್ ಮಾಡಿ ಸರ್, ಚೆನ್ನಾಗಿ ದುಡ್ಡು ಆಗ್ತದೆ. ಆಬ್ವಿಯಸ್ಲಿ ಕಡಿಮೆ ದುಡ್ಡು ಆಗ್ಬೋದು, ಬಟ್ ದುಡ್ಡು ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಸೊ ಫೈನ್, ನೆಕ್ಸ್ಟ್ ಏನ್ ಮಾಡೋಣ, ಇನ್ ಕೇಸ್ ಏನಾದ್ರೂ ಈ ಬಾರ್ಡರ್ ಲೈನ್ 21,720 ಲೆವೆಲ್, ಓಕೆ, ಬಿಕಾಸ್ ಈ ರೀತಿ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಲ್ಲ, ಇದನ್ನ ಬ್ರೇಕ್ಔಟ್ ಮಾಡಿ ಹೈಯರ್ ಲೋ ಮಾಡಿದೆ. ಓಕೆ, ಕೆಲವೊಮ್ಮೆ ಆಗಬಹುದು. ವೈ, ಬಿಕಾಸ್ 21,550ಗೆ ಕ್ಲೋಸ್ ಆಗಿರೋದ್ರಿಂದ ಇದು ಆಲ್ಮೋಸ್ಟ್ 150 ಪಾಯಿಂಟ್ ಮೇಲ್ಗಡೆ ಇದೆ. ಆವಾಗ ನಿಮಗೆ ಟ್ರೆಂಡಿ ಮೂವ್ಮೆಂಟ್ ಆಗುವ ಚಾನ್ಸಸ್ ಇದೆ. ಇಲ್ಲ, ಮಾರ್ಕೆಟ್ ಏನ್ ಮಾಡ್ಬೋದು, ವಾಪಸ್ ಇದೇ ರೀತಿ ಮೇಲ್ಗಡೆ ಬಂದು ಇಲ್ಲಿಂದ ರಿಜೆಕ್ಷನ್ ಫೇಸ್ ಮಾಡಿ ಮತ್ತೆ ಕೆಳಗಡೆ ಬೀಳುವ ಚಾನ್ಸಸ್ ಇದೆ. 1-2 ಆಯ್ತು, ಫ್ಲಾಟು ಆಯ್ತು. ಓಕೆ, ಈಗೇನ್ ಮಾಡೋಣ, ಕೆಲವೊಮ್ಮೆ ಗ್ಯಾಪ್ ಡೌನ್ ಆಗಬಹುದು. ಎಸ್, ಗ್ಯಾಪ್ ಡೌನ್ ಆದ ಕೂಡಲೇ ನಿಮ್ಗೆ ಏನ್ ಮಾಡ್ತೀರಿ, ಇದು ಸಪೋರ್ಟ್ ಬ್ರೇಕ್ ಡೌನ್ ಆಗುತ್ತೆ ಅಂತ ಹೇಳಿ ನೀವು ಸೆಲ್ ಮಾಡ್ಲಿಕ್ಕೆ ಹೋಗ್ತೀರಿ. ನೋ ಸರ್, ವೇಟ್ ಫಾರ್ ಇಟ್. ವೇಟ್ ಫಾರ್ ಇಟ್ ಏನಂದ್ರೆ, ನೀವು ಲೋವರ್ ಹೈ ಆಗಲೇಬೇಕು. ಲೋವರ್ ಹೈ ಆದ್ರೇನೆ ಇದು ಮಾರ್ಕೆಟ್ಗೆ ನೀವು ಕೊಡೋ ರಿಸ್ಪೆಕ್ಟ್ ಅಂತ ತಿಳ್ಕೊಡ್ರಿ. ಇಲ್ಲಾಂದ್ರೆ ಫೇಕ್ ಬ್ರೇಕ್ ಡೌನ್ ದಿಂದ ನೀವು ಸೋಲು ತಗೊಳ್ಬೇಕಾಗುತ್ತೆ ಅಥವಾ ಲಾಸ್ ತಗೊಳ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀರಿ, ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ 21,450ಗೆ 20 ಡೇ ಮೂವಿಂಗ್ ಎವರೇಜ್ ಇರೋದ್ರಿಂದ ಮಾರ್ಕೆಟ್ ಏನ್ ಮಾಡ್ತೀನಿ, ಇಮಿಡಿಯೇಟ್ಲಿ ಡಿಪ್ ಕೊಟ್ಟವನೇ ಮಾರ್ಕೆಟ್ ಗ್ರೀನ್ ಕ್ಯಾಂಡಲ್ ಮಾಡ್ತಾ ಮಾಡ್ತಾ ಮೇಲ್ಗಡೆ ಬರುವ ಸೂಚನೆಗಳು ಕೂಡ ಇದೆ. ಸೊ ಬಿ ಅವೇರ್ ಆಫ್ ಇಟ್. ಓಕೆ, ನಂಬರ್ 2, ಇಲ್ಲ ಮಾರ್ಕೆಟ್ ನಿಮಗೆ ಹ್ಯೂಜ್ ಗ್ಯಾಪ್ ಅಪ್ ಆದ ಅಂದ್ರೆ ದೆನ್ ಕೇಸ್ ಸರ್, ಈ ಎಲ್ಲ ಟ್ರೆಂಡ್ ಲೈನ್ಗಳು ಕಿತ್ತಾಕೊಂಡಿವೆ, ಹೈಯರ್ ಲೋ ಮಾಡಿದಾನೆ, ಮೇಲ್ಗಡೆ ಹೋಗ್ಲಿ. ಇಲ್ಲ, ಕೆಲವೊಮ್ಮೆ ಈ ರೀತಿ ಆದಾಗ ಗ್ಯಾಪ್ ಡೌನ್ ಕೂಡ ಹ್ಯೂಜ್ ಆಗಿ ಆದ ಅಂತ ತಿಳ್ಕೊಡ್ರಿ. ಹ್ಯೂಜ್ ಅಂದ್ರೆ ಯಾವ್ದು ಸರ್, ನೀವು ಟ್ರೆಂಡ್ ಲೈನ್ ಡ್ರಾ ಮಾಡಿದೀನಿ, ಇದು ಟ್ರೆಂಡ್ ಲೈನ್ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ಬಿಡ್ತೀನಿ. ಸೊ 1 ಅವರ್ ಅಲ್ಲಿ ಹಾಕಿದ್ರೆ ನೀವು ಮಲ್ಟಿಪಲ್ ಪಾಯಿಂಟ್ಸ್ ನ ಜೋಡಣೆ ಮಾಡಿದೀನಿ ನೋಡಿ ಸರ್. ಇದೊಂದು ಸಪೋರ್ಟ್ ಇದೆ, ಇದೊಂದು ಸಪೋರ್ಟ್ ಇದೆ. ಸೊ ಮುಂದೆ ಇಲ್ಲಿ ಬರಬಹುದು ಅಂತ ಎಕ್ಸ್ಟೆಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಯಾವ ಲೆವೆಲ್ ಅಪ್ಪ ಅಂದ್ರೆ 21,400 ಲೆವೆಲ್ ಅಥವಾ 430 ಆಸ್ಪಾಸ್ ಏನೋ ಬರುತ್ತೆ. ಮಾರ್ಕೆಟ್ ಅಲ್ಲಿ ಬಂದ್ರೆ ನಿಮ್ಗೊಂದು ಸ್ಟಾಪಿಂಗ್ ಪಾಯಿಂಟ್ ಅಂತ ತಿಳ್ಕೊಟ್ಟು ಮಾರ್ಕೆಟ್ ಈ ರೀತಿ ಮಾಡ್ತಾ ಮಾಡ್ತಾ ಮೇಲ್ಗಡೆ ಬರಬಹುದು. ಸೊ ಬಿ ಅವೇರ್ ಆಫ್ ಇಟ್. ಬಟ್ ಈ ಟ್ರೆಂಡ್ ಲೈನ್ ನ ನೀವು ಎಕ್ಸ್ಟೆಂಡ್ ಮಾಡ್ತಾ ಹೋಗಿ, ನಿಮಗೆ ಇದು ಹೆಲ್ಪ್ಫುಲ್ ಆಗ್ಬೋದು. ಬ್ರೇಕ್ಔಟ್ ಆದ್ರೆ ನಿಮಗೆ ಟ್ರೇಡ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಫೈನಾ, ಇಲ್ಲಿ ಏನೇ ಡಿಸ್ಕಷನ್ ಮಾಡಿದ್ವಿ, ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ವಿ, ಹ್ಯೂಜ್ ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ವಿ, ಫ್ಲಾಟ್ ಡಿಸ್ಕಷನ್ ಮಾಡಿದ್ವಿ, ನೋ ಟ್ರೇಡಿಂಗ್ ಜೋನ್ ಡಿಸ್ಕಷನ್ ಮಾಡಿದ್ವಿ. ಓಕೆ, ಬಟ್ ಕೆಲವೊಮ್ಮೆ ಎಕ್ಸಾಕ್ಟ್ಲಿ 21,550ಗೆ ಓಪನ್ ಆಗಿದ್ದಾನೆ. ಇಲ್ಲಿ ಹಲವು ಬಾರಿ ಸಪೋರ್ಟ್ ತಗೊಂಡಿದೆಯಲ್ಲ, 550, 500ಗೆ ಓಪನ್ ಆಗಿದ್ದಾನೆ. ಸೊ ನಿಮ್ಮ ಕೆಲಸ ಏನಪ್ಪಾ ಅಂದ್ರೆ, ಇಲ್ಲಿ ಹೈಯರ್ ಲೋ ಸಿಕ್ರೆ ಟ್ರೇಡ್ ಮಾಡಬಹುದು, ಟ್ರಾವೆಲಿಂಗ್ ಟಿಲ್ ದಿಸ್ ಟ್ರೆಂಡ್ ಲೈನ್ ಅಂತ ನೀವು ಮಾರ್ಕ್ ಮಾಡಿ ಇಟ್ಕೊಳ್ತೀರಿ. ಸೊ ಇದನ್ನ ಕ್ಲಿಯರ್ ಆಗಿ ಹೇಳಿದೀನಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಾಳೆ ಯೂಟ್ಯೂಬ್ ಲೈವ್ ನಾಗಿ ಬಂದಿರ್ತೀನಿ ಸರ್, ನೀವು ಇನ್ಕೇಸ್ ಡೌಟ್ಸ್ ಗಳಿದ್ರೆ ಅಲ್ಲೇ ಲೈವ್ ಆಗಿ ಕೇಳಬಹುದು. ಎನಿವೆ, ಆಪ್ಷನ್ ಚೈನ್ ನೋಡಿ ಸರ್. ಆಪ್ಷನ್ ಚೈನ್ ನೋಡ್ಲಿ ಏನ್ ಗೊತ್ತಾಗುತ್ತೆ, ಮೇನ್ 21,500 ಲೆವೆಲ್ ಏನಾಗ್ತದೆ ನೋಡ್ಕೊಳ್ರಿ. 21,500ಗೆ 57 ಲಕ್ಷ ಜನ
ಪುಟ್ ರೈಟಿಂಗ್ ಮಾಡ್ತಿದ್ದಾರೆ. ಅದೇ ಈ ಸೈಡ್ ನಲ್ಲಿ 28 ಲಕ್ಷ ಜನ, ಅಂದ್ರೆ ಇನ್ನು 21,500ಗೆ ಪುಟ್ ರೈಟಿಂಗ್ ನಲ್ಲಿ ಜಾಸ್ತಿ ಜನ ಇರೋದ್ರಿಂದ ಹೋಲ್ಡ್ ಮಾಡ್ತಾರೆ, ಸಪೋರ್ಟ್ ಇದೆ ಅಂತ ಗೊತ್ತಾಗ್ತದೆ. ಸೊ ಪ್ರೊವೈಡೆಡ್ ಇದನ್ನ ಹೋಲ್ಡ್ ಮಾಡಿದ್ರೆ ಮಾರ್ಕೆಟ್ ನಿಮಗೆ ಸೈಡ್ ವೇಸ್ ಟು ಅಪ್ ಸೈಡ್ ಕಾಣುತ್ತೆ, ಬಟ್ ನಾಟ್ ಅ ಈಸಿ ಟ್ರೇಡ್ ಅಂತ ಅನ್ಬೋದು ನೀವು ಕಾಲ್ ಬೈ ಮಾಡೋದಕ್ಕೆ. ಬಟ್ ಬೆಟರ್ ನೀವೇನ್ ಮಾಡಬಹುದು, ಸ್ಟ್ರಾಟಜಿ ಮಾಡಬಹುದು. ಯಾವ ರೀತಿ 21,500 ಇಂದ 600 ವರೆಗೆ ಹೋಗ್ತಾನೆ ಅಂದ್ರೆ 21,500 ಕಾಲ್ ಬೈ ಮಾಡ್ತೀರಿ, 21,600 ಕಾಲ್ ಶಾರ್ಟ್ ಮಾಡ್ತೀರಿ. ಇದು ಬುಲ್ ಕಾಲ್ ಸ್ಪ್ರೆಡ್ ಆಗುತ್ತೆ. ಓಕೆ, ಇಲ್ಲಾಂದ್ರೆ 21,500 ಪುಟ್ ಬೈ ಮಾಡಿ 21,600 ಪುಟ್ ಸೆಲ್ ಮಾಡಿ, ಇದು ಕೂಡ ಬುಲ್ ಪುಟ್ ಸ್ಪ್ರೆಡ್ ಆಗುತ್ತೆ, ಇಲ್ಲಿ ಕ್ರೆಡಿಟ್ ಸಿಗುತ್ತೆ. ಓಕೆ, ಇಲ್ಲಾಂದ್ರೆ ನೀವು ಐರನ್ ಫ್ಲೈ ಮಾಡಿ. ವೈ? ಬಿಕಾಸ್ 21,600ಗೆ ಕ್ಲೋಸ್ ಆಗ್ಬೋದು, ಸೈಡ್ ವೇ ಆಗ್ಬೋದು. ಅಂದ್ರೆ 21,500 ಕಾಲ್ ತಗೋತೀರಿ, 21,600 ಎರಡು ಕಾಲ್ ಶಾರ್ಟ್ ಮಾಡ್ತೀರಿ, 21,700 ಒಂದು ಕಾಲ್ ತೊಗೊಳ್ತೀರಿ. ಇಲ್ಲಿ +1 -2 +1 ಮಾಡಬಹುದು. ಇದು ಸ್ಟ್ರಾಟಜಿ ಮಾಡಬಹುದು. ಓಕೆ, ಇದನ್ನು ಗುರುವಾರವರೆಗೂ ಕ್ಯಾರಿ ಮಾಡಬಹುದು. ರೈಟ್, ಇನ್ನೊಂದು ನೋಡಿ ಸರ್, ಮೇಲ್ಗಡೆ ಹೈಯೆಸ್ಟ್ ಓವೈ ಇರೋದೇ 21,600ಗೆ. ಸೊ 21,600 ಮೇಲ್ಗಡೆ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದೆ ಅಂದ್ರೆ ಸೈಡ್ ವೇ ಆಗ್ಬಹುದು. ಬಿಕಾಸ್ 21,700ಗೂ ಕೂಡ ಹೈಯೆಸ್ಟ್ ಓವೈ ಈಗ ರೈಟ್ ಆಗಿಬಿಟ್ಟಿದೆ. ಸೊ ಆಸ್ ಆಫ್ ನಾವು ಟ್ರೆಂಡ್ ಲೈನ್ ಏನ್ ಡ್ರಾ ಮಾಡಿದೀವಲ್ಲ ಬ್ಯಾಕ್ ಗ್ರೌಂಡ್ ನಲ್ಲಿ, ಸೊ ಆಲ್ಮೋಸ್ಟ್ 21,700 21,650 ಆಸ್ಪಾಸ್ ಬಂದಿರೋದ್ರಿಂದ ಮಾರ್ಕೆಟ್ ನಿಮಗೆ ಇಲ್ಲಿ ರಿಜೆಕ್ಷನ್ ಫೇಸ್ ಮಾಡೋ ಚಾನ್ಸಸ್ ಇದೆ. ಮೇಲ್ಗಡೆ ಬಂದ್ರೆ ನೀವೇನ್ ಮಾಡ್ತೀರಿ, ಕಾಲ್ ಶಾರ್ಟಿಂಗ್ ನ ಮಾಡಿ ದುಡ್ಡು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ. ಫೈನ್. ಸೊ ಎಲ್ಲ ಆಂಗಲ್ ಅಲ್ಲಿ ಓಐ ಡೇಟಾ ನೋಡಿ ಕೂಡ ಡಿಸ್ಕಷನ್ ಮಾಡಿದ್ವಿ ಏನ್ ಮಾಡ್ತೀರಿ ಅಂತೇಳಿ. ಸೊ ನೆಕ್ಸ್ಟ್ ಸಿ ಬ್ಯಾಂಕ್ ನಿಫ್ಟಿ ಏನ್ ಮಾಡಬಹುದು, ಬಿಕಾಸ್ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರ್ ಇದೆ ನಾಳೆ. ಸೊ ಅದಕ್ಕೋಸ್ಕರ ಇದನ್ನ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ನೋಡಿ ಸರ್, ಡೇ ಆಂಗಲ್ ಅಲ್ಲಿ ಯಾವ ರೀತಿ ಮಾಡಿದ್ವಿ. ಡೇ ಆಂಗಲ್ ಅಲ್ಲಿ ನೋಡಿದ್ರೆ ಮಾರ್ಕೆಟ್ ಆಲ್ಮೋಸ್ಟ್ ನೆಗೆಟಿವ್ ಆಗಿದೆ. ಮೂವಿಂಗ್ ಎವರೇಜ್ ಹಾಕಿ ನೋಡಿ, ಮೂವಿಂಗ್ ಎವರೇಜ್ ಏನಾಗುತ್ತೆ ಅಂದ್ರೆ 47,806 ಅದರ ಕೆಳಗಡೆ ಮಾರ್ಕೆಟ್ ನಿಂತಿರೋದ್ರಿಂದ ಬ್ಯಾಂಕ್ ನಿಫ್ಟಿ ವೀಕ್ ಅಂತ ಕಾಣುತ್ತೆ. ಬಿಕಾಸ್ ನೀವು ಇದನ್ನ ಪ್ರೀವಿಯಸ್ಲಿ ಬ್ಯಾಕ್ ಟೆಸ್ಟ್ ಮಾಡಿ ಸರ್, ಪ್ರತಿ ಸಲ 20 ಡೇ ಮೂವಿಂಗ್ ಎವರೇಜ್ ಇದ್ದಾಗ ಕೆಳಗಡೆ ಇದ್ದಾಗ ಮಾರ್ಕೆಟ್ ಸರ್ವಿಸ್ ಟು ನೆಗೆಟಿವ್ ಇರುತ್ತೆ, ಬಟ್ ಪಾಸಿಟಿವ್ ಆಗೋದು ಆಲ್ಮೋಸ್ಟ್ ಸ್ಲೋ ಆಗುತ್ತೆ. ಬಟ್ ಮೇಲ್ಗಡೆ ಇದ್ರೆ ಕಂಟಿನ್ಯೂಸ್ಲಿ ಮೇಲ್ಗಡೆ ಹೋಗುವ ಚಾನ್ಸಸ್ ಇರ್ತದೆ. ಬಿಕಾಸ್ ಆಫ್ 20 ಡೇ ಮೂವಿಂಗ್ ಎವರೇಜ್ ಅಂದ್ರೆ ಒಂದು ತಿಂಗಳ ಎವರೇಜ್ ಎಷ್ಟು ಟ್ರೇಡ್ ಮಾಡ್ತಾ ಇದೆ ಅದ್ರ ನಿಮಗೆ ಸರಾಸರಿ ಸಿಕ್ಕಿರ್ತದೆ. ಫೈನ್, ಈಗ ಏನ್ ಮಾಡೋಣ, 1 ಅವರ್ ಇದನ್ನ ತಿಳ್ಕೊಂಡ್ರಿ, ಡೇ ಆಂಗಲ್ ಇದನ್ನ ತಿಳ್ಕೊಂಡ್ರಿ, 30 ಮಿನಿಟ್ಸ್ ಬರೋಣ. ಸೊ 30 ಮಿನಿಟ್ಸ್ ಬಂದ್ರೆ ನಾವೇನ್ ಮಾಡಿದ್ವಿ, ಇಲ್ಲಿ ನಿನ್ನೆ ಏನ್ ಡ್ರಾ ಮಾಡಿದ್ವಿ, ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಪ್ರಕಾರ ಮಾರ್ಕೆಟ್ ನಮಗೆ ಕೆಳಗೆ ಬರುವ ಸೂಚನೆ ಮತ್ತು ಇದನ್ನ ರೀಟೆಸ್ಟ್ ಆಗುವ ಸೂಚನೆ ಬಗ್ಗೆ ಕೂಡ ನಿಮಗೆ ನಾನು ನಿನ್ನೆ ಅನಾಲಿಸಿಸ್ ಒಳಗೆ ಹಾಕಿದ್ದೆ. ಸೊ ಅದ್ರ ಪ್ರಕಾರ ನೋಡಿ ಸರ್, ಮಾರ್ಕೆಟ್ ರೆಸ್ಪೆಕ್ಟ್ ಕೊಟ್ಟು ರಿಟೆಸ್ಟ್ ಮಾಡಿ 47,500 ಇಂದ ಹಿಡಿದು 47,200 ವರೆಗೂ ಬಂದಿದ್ದಾನೆ. ಆಸ್ ಆಫ್ ನಾವು ಇದನ್ನ ಡಿಸ್ಟೆನ್ಸ್ ಕಂಪೇರ್ ಮಾಡಿದ್ರೆ, ಸ್ಟಡಿ ಮಾಡಿದ್ರೆ 1200 ಪಾಯಿಂಟ್ ಆಗ್ಬೋದು. 48,800 ಇಂದ 47,500 ಅಂದ್ರೆ ಮಾರ್ಕೆಟ್ ಇನ್ನೂ ಒಂದ್ ಸ್ವಲ್ಪ 300 ಇಂದ 400 ಪಾಯಿಂಟ್ ಕೆಳಗೆ ಬೀಳುವ ಸಾಧ್ಯತೆ ಇದೆ ಅಂತ ನೋಡಿ ತಿಳ್ಕೋಬಹುದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಪ್ರಕಾರ. ಸೊ ಆಸ್ ಆಫ್ ನಾವು ಏನ್ ಮಾಡಿದೀನಿ, ಇಂಪಾರ್ಟೆಂಟ್ ಸಪೋರ್ಟ್ ಲೈನ್ ಡ್ರಾ ಮಾಡಿಟ್ಟಿದ್ದೀನಿ. ಯಾವ್ದಪ್ಪ ಲೆವೆಲ್ ಸರ್, 47,200 ಲೆವೆಲ್. ಈ ಲೆವೆಲ್ ಯಾಕಂದ್ರೆ ಪ್ರತಿ ಸಲ ಮಾರ್ಕೆಟ್ ಅಲ್ಲಿಂದ ಸಪೋರ್ಟ್ ತಗೊಂಡಿದ್ದಾನೆ. ಸೊ ಮೊನ್ನೆ 20 ಡಿಸೆಂಬರ್ಗೆ ಮಾರ್ಕೆಟ್ 19 ಡಿಸೆಂಬರ್ ಇಂದ ಬಿದ್ದಾಗ ಕಂಟಿನ್ಯೂಸ್ಲಿ ಅಲ್ಲಿಂದ ಸಪೋರ್ಟ್ ತಗೊಂಡಿದ್ದಾನೆ. ಸೊ ಈ ಜಾಗದಲ್ಲಿ ಬಯರ್ಸ್ ಇದ್ದಾರೆ. ಇನ್ ಕೇಸ್ ಇದು ಬ್ರೇಕ್ ಡೌನ್ ಆದ್ರೆ ನೀವೇನ್ ಮಾಡ್ತೀರಿ, 47,000 ಕೆಳಗೆ ರೌಂಡ್ ನಂಬರ್ ಕೆಳಗಡೆ ಕ್ಲೋಸ್ ಆಗ್ತಿದ್ದಾನೆ, ಲೋವರ್ ಹೈ ಸಿಗ್ತಿದ್ದಾನೆ, ದೆನ್ ಇಟ್ಸ್ ಅ ಈಸಿ ಟ್ರೇಡ್. ಓಕೆ, ಪುಟ್ ಬೈ ಮಾಡ್ಲಿಕ್ಕೆ ಈಸಿ ಟ್ರೇಡ್. ಯಾವ್ದು ಈಸಿ ಟ್ರೇಡ್, ಯಾವ್ದು ಟಫ್ ಟ್ರೇಡ್ ಅನ್ನೋದನ್ನ ನೀವು ಕಂಪೇರ್ ಮಾಡ್ಲಿಕ್ಕೆ ನೋಡ್ರಿ. ಇಲ್ಲಾಂದ್ರೆ ನೀವು ಪ್ರತಿ ಸಲ ಕಾಲ್ ಬೈ ಮಾಡೋದು ಪುಟ್ ಬೈ ಮಾಡೋದು ಮಾಡ್ತೀರಿ. ನಾನು ಅದಕ್ಕೆ ಏನ್ ಮಾಡ್ತೀನಿ, ಅವಕಾಶ ಸಿಕ್ಕಾಗ ಶಾರ್ಟಿಂಗ್ ಮಾಡ್ತೀನಿ, ಸೆಲ್ಲಿಂಗ್ ಮಾಡ್ತೀನಿ, ಅವಕಾಶ ಸಿಕ್ಕರೆ ಬಾಯಿಂಗ್ ಕೂಡ ಆಪ್ಷನ್ ಬೈ ಮಾಡಿದ್ದೇನೆ. ಓಕೆ ಫೈನ್. ಇನ್ ಕೇಸ್ ಮಾರ್ಕೆಟ್ 47,522 ಓಪನ್ ಆದ್ರೆ ನಿಮಗೆ ಒಂದು ಬಂಪರ್ ಸೆಲ್ಲಿಂಗ್ ಆಪರ್ಚುನಿಟಿ ಇದೆ. ಯಾಕೆ, ಇಲ್ಲಿ ಹೈ ನೋಡಿ ಸಪೋರ್ಟ್ ಇದೆ. ಇದನ್ನ ಬ್ರೇಕ್ ಡೌನ್ ಮಾಡಿಬಿಟ್ಟಿದ್ದಾನೆ ಮಾರ್ಕೆಟ್ 2ನೇ ಸಲ. 1 ಪಾಯಿಂಟ್. ಇನ್ನೊಂದು ಏನ್ ಮಾಡ್ತೀರಿ, ಫಿಬೋನಸಿ ತಗೊಳ್ರಿ. ಓಕೆ, ರೀಸೆಂಟ್ ಹೈದಿಂದ ನೀವು ಮಾಡ್ತೀರಿ, ಡ್ರಾ ಮಾಡಿದ್ರೆ ಎಕ್ಸಾಕ್ಟ್ಲಿ ಸರ್ ಅಲ್ಲಿ ಏನ್ ಕೊಟ್ಟಿರುತ್ತೆ ಅಂದ್ರೆ 38.2 ದ ಫಿಬೋನಸಿ ರಿಜೆಕ್ಷನ್ ಕೊಟ್ಟಿರ್ತದೆ. ಸೊ ಡಬಲ್ ಕನ್ಫರ್ಮೇಶನ್ ಇದೆ. ಇನ್ ಕೇಸ್ 47,500ಗೆ ಮಾರ್ಕೆಟ್ ಸಿಗ್ತಾ ಇದೆ, ಫ್ಲಾಟ್ ಆಗಿ ಓಪನ್ ಆಗಿ ಈ ಬೌಂಡ್ರಿ ಬರ್ತಿದ್ದಾನೆ ಅಂದ್ರೆ ನೀವು ಇಲ್ಲಿ ಏನಾದ್ರು ಮಾಡಬಹುದು, ಡಬಲ್ ಟಾಪು ಅಥವಾ ಟ್ರಿಪಲ್ ಟಾಪು, ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್. ಇನ್ ಕೇಸ್ ಏನಾದ್ರು ಲೋವರ್ ಹೈ ಪ್ಯಾಟರ್ನ್ ಸಿಗ್ತಾ ಇದೆ, ನೀವು ಇಲ್ಲಿ ಸೆಲ್ಲಿಂಗ್ ತಗೋಬಹುದು. ವೆರಿ ಬೆಸ್ಟ್ ಜೋನ್ ಇದೆ. ಫೈನ್. ಬ್ರೇಕ್ ಡೌನ್ ಆಗಿರೋದ್ರಿಂದ ಇಲ್ಲಿ ಟೆಸ್ಟ್ ಆಗಿ ಈ ರೀತಿ ಕೆಳಗಡೆ ಬರಬಹುದು, ಇದನ್ನು ಬ್ರೇಕ್ ಡೌನ್ ಆಗಿ ಕೆಳಗಡೆ ಈ ರೀತಿ ಹೋಗ್ಬಹುದು. ಸೊ ಪ್ರೊವೈಡೆಡ್ ನೀವೇನ್ ಮಾಡ್ತೀರಿ, ಈ ಜಾಗಗಳೆಲ್ಲ ನೀವು ಸೆಲ್ಲಿಂಗ್ ವಿಚಾರ ಮಾಡ್ತೀರಿ. ಬಟ್ ಈ ಜಾಗದಲ್ಲಿ ಬಾಯಿಂಗ್ ಮಾಡೋದು ಅಷ್ಟೇನು ಉತ್ತಮ ಅನ್ಸಂಗಿಲ್ಲ. ಬಟ್ ಕ್ವಾಂಟಿಟಿ ಸೈಜ್ ಕಮ್ಮಿ ಮಾಡಿ ಟ್ರೇಡ್ ಮಾಡಬಹುದು. ಬಿಕಾಸ್ 47,500 ಹೋಗ್ಬೋದಲ್ಲ ಶಾರ್ಟ್ ಕವರಿಂಗ್ ಅಲ್ಲಿ ಅಂತ ಥಿಂಕ್ ಮಾಡಬಹುದು. ಓಕೆ, ಬಟ್ ಎಂಡ್ ಆಫ್ ದ ಥಿಂಗ್ ಈಸ್ ಒನ್ ಮೋರ್ ಥಿಂಗ್ ಇಸ್ ಹಿಯರ್. ನಾವು ಟ್ರೆಂಡ್ ಲೈನ್ ಡ್ರಾ ಮಾಡಿದೀನಿ, ಮೇಲ್ಗಡೆ ನೋಡ್ಕೊಡ್ರಿ. ಮಾರ್ಕೆಟ್ ಇದು ರಿಜೆಕ್ಷನ್ ಮತ್ತೆ ಮಾರ್ಕೆಟ್ ಇನ್ ಕೇಸ್ ಹೋಲ್ಡ್ ಮಾಡಿ ಮೇಲ್ಗಡೆ ಬಂದ ಅಂತ ಕೊಟ್ಟರೆ ಮತ್ತೆ 47,750 ಲೆವೆಲ್ ನಮಗೆ ರಿಜೆಕ್ಷನ್ ಆಗುತ್ತೆ. ಟ್ರೆಂಡ್ ಲೈನ್ ಪ್ರಕಾರ ಆಯ್ತು. ಮತ್ತೆ ಇನ್ನೊಂದು ಏನ್ ಸರ್, ನಿಮಗೆ ಇಲ್ಲಿ ನೀವು ಹಾರಿಜಾಂಟಲ್ ಲೈನ್ ಹಾಕೊಳ್ರಿ. ಹಾರಿಜಾಂಟಲ್ ಲೈನ್ ಹಾಕಿದ್ರು ಕೂಡ ನಿಮಗೆ ಇಲ್ಲಿ ರಿಜೆಕ್ಷನ್ ಕಾಣ್ತಾ ಇದೆ.
ವೈ? ಸೊ ಸಿ ಇಯರ್ ಮಾರ್ಕೆಟ್ ನಲ್ಲಿ ಇಲ್ಲಿ ರಿಜೆಕ್ಷನ್ 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 ರಿಜೆಕ್ಷನ್, ಸಿ ಮಲ್ಟಿಪಲ್ ಪಾಯಿಂಟ್ ಇದೆ ಸರ್ 47,750ಗೆ ರಿಜೆಕ್ಷನ್ ಆಗೋದಕ್ಕೆ. ಸೊ ಅದಕ್ಕೋಸ್ಕರ ಇನ್ ಕೇಸ್ ಮೇಲ್ಗಡೆ ಬಂದ್ರೆ ಕಾಲ್ ಶಾರ್ಟಿಂಗ್ ಮಾಡೋದನ್ನ ಪ್ರಿಫರ್ ಮಾಡಿ, ಬಿಕಾಸ್ ನಿಮಗೆ ಮಾರ್ಕೆಟ್ ನಾಳೆ ಎಕ್ಸ್ಪೈರ್ ಇರೋದ್ರಿಂದ ಡಿಕೆಯಲ್ಲಿ ನಿಮಗೆ ಜಾಸ್ತಿ ದುಡ್ಡು ಆಗಬಹುದು. ಫೈನ್. ಓಕೆ, ಈಗ ಮತ್ತೊಂದು ಏನ್ ಮಾಡೋಣ, ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ವಿ, ಓಕೆ, ಅಥವಾ ಫ್ಲಾಟ್ ಡಿಸ್ಕಷನ್ ಮಾಡಿದ್ವಿ, ಗ್ಯಾಪ್ ಡೌನ್ ಡಿಸ್ಕಷನ್ ಮಾಡಿದ್ವಿ, ಬ್ರೇಕ್ ಡೌನ್ ಡಿಸ್ಕಷನ್ ಮಾಡಿದ್ವಿ. ಓಕೆ, ಯಾವಾಗ ಮಾರ್ಕೆಟ್ ಟರ್ನ್ ಆಗ್ಬೋದು ಮೇಲ್ಗಡೆ? ಸರ್ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಲ್ಲ, ಇದ್ರ ಮೇಲ್ಗಡೆ 47,997 ಅಂದ್ರೆ 48,000 ಮೇಲೆ ನಿಂತ್ಕೊಂಡು ಹೈಯರ್ ಲೋ ಮಾಡದ. ಸೊ ಇವೆಲ್ಲ ಟಾರ್ಗೆಟ್ಸ್ ಗಳು ಆಟೋಮೆಟಿಕಲಿ ಬ್ರೇಕ್ ಆಗ್ತಾ ಹೋಗ್ತಾ ಮಾರ್ಕೆಟ್ 49,000 ಹೋಗ್ಲಿಕ್ಕೆ ರೆಡಿ ಆಗ್ತಾನೆ. ಸೊ ಬಿ ಅವೇರ್ ಆಫ್ ದಿಸ್ ಒನ್. ಅನ್ಲೆಸ್ ದಿಸ್ ಮೂಮೆಂಟ್ ಮೇಲ್ಗಡೆ ಹೋಗುವವರೆಗೂ ನೀವು ಕ್ವಾಂಟಿಟಿ ಸೈಜ್ ನ ಜಾಸ್ತಿ ಮಾಡಬೇಡಿ ಕಾಲ್ ನಲ್ಲಿ. ಬಟ್ ಈ ಕಡೆ ಕೆಳಗೆ ಹೋದ್ರೆ ಪುಟ್ ನಲ್ಲಿ ಜಾಸ್ತಿ ಮಾಡಬಹುದು, ಇಲ್ಲಿ ಈ ಕಡೆ ಮೇಲ್ಗಡೆ ಹೋದ್ರೆ ಕಾಲ್ ನಲ್ಲಿ ಜಾಸ್ತಿ ಮಾಡಬಹುದು. ದಿಸ್ ಈಸ್ ಹೌ ಟು ಟ್ರೇಡ್ ಸರ್. ಕೆಲವೊಮ್ಮೆ ನಿಮ್ಗೆ ಅಪರ್ಚುನಿಟಿ ಫ್ರೀ ವೇ ಸಿಗ್ಬೇಕು ಅಂದ್ರೆ ಚೆನ್ನಾಗಿರೋ ಕ್ವಾಂಟಿಟಿ ಹಾಕಿ ಚೆನ್ನಾಗಿರೋ ದುಡ್ಡು ಮಾಡಬಹುದು. ಇಲ್ಲಾಂದ್ರೆ ನಮ್ಗೆ ಅನಿಸ್ತಾ ಇಲ್ಲ, ಗೊತ್ತಿಲ್ಲ ಅಂತಂದ್ರೆ ಕಾಲ್ ಸೆಲ್ಲಿಂಗ್ ಮಾಡಬಹುದು ಅಥವಾ ಪುಟ್ ಸೆಲ್ಲಿಂಗ್ ಮಾಡಿ ನೀವೇನ್ ಮಾಡಬಹುದು, ಆಪ್ಷನ್ಸ್ ನಲ್ಲಿ ದುಡ್ಡು ಮಾಡಬಹುದು. ಪ್ರೊವೈಡೆಡ್ ಇದಕ್ಕೆ ಕ್ಯಾಪಿಟಲ್ ಬೇಕಾಗುತ್ತೆ. ಸೊ ಆಪ್ಷನ್ ಚೈನ್ ನೋಡಿ ಸರ್, ನಾಳೆ ಎಕ್ಸ್ಪೈರ್ ಇದೆ. ಸೊ ನಾಳೆ ಎಕ್ಸ್ಪೈರ್ ಇರೋದ್ರಿಂದ ನಾವೇನ್ ಮಾಡೋಣ, ಮ್ಯಾಕ್ಸಿಮಮ್ ಮಾರ್ಕೆಟ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಗಲಿ ಫ್ಲಾಟ್ ಆಗಿ ಮೇಲ್ಗಡೆ ಬಂದ್ರೆ 47,500 ಲೆವೆಲ್ ಹೈಯೆಸ್ಟ್ ವೈ ಇದೆ, 34 ಲಕ್ಷ. ಓಕೆ, ಅಂದ್ರೆ ಏನ್ ಮಾಡೋದು, 55 ಇದ್ದು ಒಂದು 70-80 ಸಿಕ್ಕರೆ ಅವರೇಜ್ ಸೆಲ್ಲಿಂಗ್ ಮಾಡ್ತಾ ಕುತ್ಕೊಳ್ಳೋಣ. ಓಕೆ ಓಕೆ, ಇನ್ ಕೇಸ್ ಮಾರ್ಕೆಟ್ 47,500 ಮೇಲ್ಗಡೆ ಹೋಲ್ಡ್ ಮಾಡಿದ್ರೆ ಮಾತ್ರ ನಾವು ಲಾಸ್ ಆಗ್ತೀವಿ, ಇಲ್ಲಾಂದ್ರೆ ಪ್ರತಿ ಸಲ ಪ್ರಾಫಿಟ್ ಆಗೋ ಚಾನ್ಸ್ ಇದೆ 47,500 ಕೆಳಗಡೆ ಇದ್ರೆ. ಸೊ ನೆಕ್ಸ್ಟ್ ನೋಡಿ ಸರ್, 47,500 ಬ್ರೇಕ್ ಆಗಿದೆ ಅಂದ್ರೆ 47,800 ಹೋಲ್ಡ್ಸ್ ದ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್. ಅಲ್ಲಿ ನಾವು ಟ್ರೆಂಡ್ ಲೈನ್ ಡ್ರಾ ಮಾಡಿ ಇಟ್ಕೊಂಡಿದೀವಿ. ಸೊ ಮಾರ್ಕೆಟ್ ಅಲ್ಲಿಂದ ಕೂಡ ರಿಜೆಕ್ಷನ್ ಆಗ್ಬೋದು. ಓನ್ಲಿ 48,000 ಮೇಲ್ಗಡೆ ಹೋದ್ರೆ ಮಾತ್ರ ಮಾರ್ಕೆಟ್ ಟರ್ನ್ ಆಗಿದೆ, ಪಾಸಿಟಿವ್ ಆಗಿದೆ ಅಂತ ತಿಳ್ಕೊಳ್ರಿ. ಅಲ್ಲಿವರೆಗೂ ನೀವೇನ್ ಮಾಡಬಹುದು, ಪ್ರತಿ ಝೋನ್ಗೆ 47,500 ಮಿಸ್ ಆದ್ರೆ 47,800ಗೆ ಶಾರ್ಟ್ ಹೊಡಿಲಿಕ್ಕೆ ಹೋಗ್ಬೋದು, ಕಾಲ್ ರಿಟರ್ನ್ ಮಾಡ್ತಾ ಹೋಗ್ಬೋದು. ಓಕೆ, ಕೆಳಗಡೆ ನೋಡಿದ್ರೆ ನಿಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ 47,000ಗೆ ಪುಟ್ ರೈಟಿಂಗ್ ಹೆವಿ ಇದೆ. ಸೊ ಇನ್ ಕೇಸ್ 47,000 ಪುಟ್ ರೈಟರ್ಸ್ ಏನಾದ್ರು ಕಮ್ಮಿ ಆಗ್ತಿದ್ದಾರೆ, ಈ ಕಡೆ 47,000 ನಲ್ಲಿ ಕಾಲ್ ರೈಟರ್ ಜಾಸ್ತಿ ಆಗ್ತಿದ್ದಾರೆ, ಇದು ಬ್ರೇಕ್ ಡೌನ್ ಆಗ್ತಿದೆ ಲೆವೆಲ್ ಅಂದ್ರೆ ನೀವು ಟ್ರಾವೆಲಿಂಗ್ ಈಸಿ ಇದೆ. 46,800 46,500 ವರೆಗೂ ಹೋಗ್ಬೋದು. ಬಿಕಾಸ್ ನೆಕ್ಸ್ಟ್ ಹೈಯೆಸ್ಟ್ ಓ ಇರೋದು 46,500ಗೆ. ಸೊ ಪ್ರೊವೈಡೆಡ್ ನೀವೇನ್ ಮಾಡ್ತೀರಿ, ಆಸ್ ಆಫ್ ನಾವು ಮಾರ್ಕೆಟ್ ನಿಮಗೆ ಇನ್ ಕೇಸ್ 47,300 ಆಸ್ಪಾಸ್ ಎಕ್ಸಾಕ್ಟ್ಲಿ ಓಪನ್ ಆದ್ರೆ ಆದಷ್ಟು ನೀವು ಸ್ಟ್ರಾಂಗಲ್ಸ್ ನ ಕ್ರಿಯೇಟ್ ಮಾಡಿ, ಇಲ್ಲ ಸ್ಟಾಡಲ್ ಕ್ರಿಯೇಟ್ ಮಾಡ್ಕೊಳ್ರಿ ಎಕ್ಸಾಕ್ಟ್ಲಿ 47,300ಗೆ. ಬಿಕಾಸ್ ಏನಾಗುತ್ತೆ, ಮಾರ್ಕೆಟ್ ಈ ನಿಮ್ದೇ ಡೈರೆಕ್ಷನ್ ಅಲ್ಲಿ ಒಂದೇ ಡೈರೆಕ್ಷನ್ ಟ್ರೇಡ್ ಮಾಡ್ತಿದ್ದಾನೆ, ಅರೌಂಡ್ 200-300 ಪಾಯಿಂಟ್ಸ್ ಅಲ್ಲಿ ಟ್ರೇಡ್ ಮಾಡ್ತಾರೆ. ಸ್ಟಾಡಲ್ ಆಲ್ಸೋ ವಿನ್, ಸ್ಟ್ರಾಂಗಲ್ ಆಲ್ಸೋ ವಿನ್ ಇದೆ. ಓಕೆ, ಓನ್ಲಿ ವೈಲೆಂಟ್ ಮೂಮೆಂಟ್ ಅಂದ್ರೆ 47,000 ಬ್ರೇಕ್ ಆದ್ರೆ, 47,500 ಬ್ರೇಕ್ ಆದ್ರೆ ನೀವು ವಿಚಾರ ಮಾಡಬಹುದು, ಅಲ್ಲಿವರೆಗೂ ನೀವು ಸೇಫ್ ಇರ್ತೀರಿ. ಸೊ ದಿಸ್ ಇಸ್ ಅ ಸೇಫ್ ಟ್ರೇಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಬಿಕಾಸ್ ಮಾರ್ಕೆಟ್ ನಿಮಗೆ ಅನ್ಕೊಂಡು ಇರುವ ಮೂಮೆಂಟ್ ಕೊಡ್ತಾ ಇಲ್ಲ ಅಂದ್ರೆ ಆಪ್ಷನ್ ಸೆಲ್ಲಿಂಗ್ ಈಸಿ, ಅನ್ಕೊಂಡಿರೋ ಮೂಮೆಂಟ್ ಕೊಡ್ತಾ ಅಂದ್ರೆ ಆಪ್ಷನ್ ಬೈಂಗ್ ಈಸಿ. ಓಕೆ, ಅರ್ಥ ಮಾಡ್ಕೊಂಡಿದ್ರಿ ಆಪ್ಷನ್ ಚೈನ್ ನೋಡಿ. ಓಕೆ, ಫಿನ್ ನಿಫ್ಟಿ ಬರೋಣ. ಫಿನ್ ನಿಫ್ಟಿ ಒಳಗೆ ಏನಾಗಿದೆ, ನಿನ್ನೆ ಏನ್ ಡಿಸ್ಕಷನ್ ಮಾಡಿದ್ವಿ ತಿಳ್ಕೊಳ್ರಿ. ಮಾರ್ಕೆಟ್ ನಲ್ಲಿ ನಿನ್ನೆ ಡಿಸ್ಕಷನ್ ಮಾಡಿದ್ವಿ ಸರ್, ಸಪೋರ್ಟ್ ಇದೆ, ಇಲ್ಲೂ ಕೂಡ ಸಪೋರ್ಟ್ ಇದೆ. ಗ್ಯಾಪ್ ಅಪ್ ಆಗಿ 21,400 ಆಸ್ಪಾಸ್ ಬಂದ್ರೆ ನಾವು ಶಾರ್ಟಿಂಗ್ ಮಾಡಬಹುದು ಅಂತ ವಿಚಾರ ಮಾಡಿದ್ವಿ. ಎಸ್, ಶಾರ್ಟಿಂಗ್ ಮಾಡಿದ್ವಾ? ಎಸ್ ಆರ್ ನೋ? ಸಿಆರ್. ನಾವೇನ್ ಮಾಡಿದ್ವಿ, ಇಲ್ಲಿ ಬರೆಗೆ ಬಂದ ಮೇಲೆ ನಾವೇನ್ ಮಾಡಿದ್ವಿ, ವೇಟ್ ಅಂಡ್ ವಾಚ್ ಮಾಡ್ತಾ ಇದ್ವಿ. ಇನ್ ಕೇಸ್ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡಿ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದ್ರೆ ನಾವು ವಿಚಾರ ಮಾಡಬಹುದು ಸರ್ 21,560 ಹೋಗ್ತಾನಂತೇಳಿ. ಬಟ್ ಮಾರ್ಕೆಟ್ ಆ ರೀತಿ ಮಾಡ್ಲಿಲ್ಲ. ಏನ್ ಮಾಡ್ದ ಮಾರ್ಕೆಟ್, ಕಂಟಿನ್ಯೂಸ್ಲಿ ಏನ್ ಮಾಡ್ದ, ಕೆಳಗಡೆ ಹೋಲ್ಡ್ ಮಾಡ್ದ. ಮತ್ತೆ ಆಬ್ವಿಯಸ್ಲಿ ಎಕ್ಸ್ಪೈರಿ ಇರೋದ್ರಿಂದ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಪ್ರತಿಯೊಂದು ಸ್ಟಾಕ್ ಆಪ್ಷನ್ಸ್ ಗಳು ಬೀಳ್ತಾ ಇದ್ವು. ಸೊ ಇಲ್ಲಿ ಏನ್ ಮಾಡಿದ್ರೆ, ನಿಮಗೆ ನಾನು ಆಸ್ ಆಫ್ ನಾವು ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಿರೋ ಹಾಗೆ ಎಲ್ಲಾ ಇಂಡೆಕ್ಸ್ ನಲ್ಲಿ ಶಾರ್ಟಿಂಗ್ ತಗೊಂಡೆ. ಬಟ್ ನಿಫ್ಟಿ ಅಷ್ಟು ಸ್ಪೀಡ್ ಆಗಿ ಬಿಡಲಿಲ್ಲ, ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಚೆನ್ನಾಗಿ ಬೀಳ್ತಾ ಇದ್ವು. ಬಿಕಾಸ್ ನಾಳೆ ನಿಫ್ಟಿ ಎಕ್ಸ್ಪೈರ್ ಇರೋದ್ರಿಂದ, ಫಿನ್ ನಿಫ್ಟಿ ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರ್ ಇರೋದ್ರಿಂದ ಮತ್ತೆ ಇವತ್ತು ಫಿನ್ ನಿಫ್ಟಿ ಎಕ್ಸ್ಪೈರ್ ಇರೋದ್ರಿಂದ ಆದಷ್ಟು ಸೆಲ್ಲಿಂಗ್ ಮಾಡಿನೇ ದುಡ್ಡು ಮಾಡ್ಲಿಕ್ಕೆ ಪ್ರಯತ್ನ ಆಯ್ತು. ದುಡ್ಡು ಬಹಳಷ್ಟು ಆಗ್ಲಿಲ್ಲ, ಬಟ್ ಆಯ್ತು ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡಬಹುದು, ಆಪ್ಷನ್ ಸೆಲ್ಲಿಂಗ್ ನಲ್ಲಿ ಜಾಸ್ತಿ ನೀವು ಈಗ ಸ್ವಲ್ಪ ಒತ್ತು ಕೊಡಿ. ಕೆಲವೊಮ್ಮೆ ಮಾರ್ಕೆಟ್ ಸೈಡ್ ವೇ ಆದಾಗ, ಇಲ್ಲಾಂದ್ರೆ ಪ್ರತಿದಿನ ಆಪ್ಷನ್ ಬೈಂಗ್ ಅವಕಾಶ ಸಿಗುವುದಿಲ್ಲ. ಫೈನ್. ಇನ್ ಕೇಸ್ ಮಾರ್ಕೆಟ್ ನಿಮಗೆ 21,200 ಓಪನ್ ಆಗಿದ್ದಾನೆ, ಸೊ ಫ್ಲಾಟ್ ಓಪನ್ ಆಗಿದೆ, ನೋ ಟ್ರೇಡ್. ಓಕೆ, ಎಲ್ಲಿವರೆಗೂ ನೀವು ಹೆವಿ ಕ್ವಾಂಟಿಟಿ ಕಾಲ್ ಬೈ ಮಾಡೋದಿಲ್ಲ, ಈ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ 21,400 ಮೇಲ್ಗಡೆ ಹೈಯರ್ ಲೋ ಮಾಡೋವರೆಗೂ ನೋ ಟ್ರೇಡ್ ಸರ್, ಹೆವಿ ಕ್ವಾಂಟಿಟಿ. ಓಕೆ, ಇನ್ ಕೇಸ್ ಮಾರ್ಕೆಟ್ ನಿಮಗೆ ಏನಾದರೂ ಇದರ ಕೆಳಗೆ 21,200 ಕೆಳಗಡೆ ಟ್ರೇಡ್ ಮಾಡ್ತಿದ್ದಾನೆ, ಅರ್ಲಿಯರ್ ಸಪೋರ್ಟ್ಸ್ ನ ಬ್ರೇಕ್ ಮಾಡ್ತಿದ್ದಾನೆ ಅಂದ್ರೆ ನೀವು ಟ್ರೇಡ್ ಮಾಡಬಹುದು. ವಿದಿನ್ ದೀಸ್ ರೇಂಜ್ ನಿಮಗೆ ಚಾಲೆಂಜ್ ಇದೆ. ಯಾಕೆ, ಮಾರ್ಕೆಟ್ ಇಲ್ಲಿ ಪ್ರತಿ ಸಲ ಸಪೋರ್ಟ್ ತಗೊಂಡಿದ್ದಾನೆ, ಬಟ್ ಇಲ್ಲಿ ಸಪೋರ್ಟ್ ಬ್ರೇಕ್ ಆದಂಗೆ ಕಾಣ್ತಿದೆ ನಿಮಗೆ 21,200. ಇದನ್ನ ಝೂಮ್ ಔಟ್ ಹಾಕಿ ತೋರಿಸ್ತೀನಿ ನೋಡ್ರಿ. ಓಕೆ, ನಿನ್ನೆ ಕೂಡ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ.
ಎಸ್, ಸಪೋರ್ಟ್ ಇದೆ. ಮಾರ್ಕೆಟ್ ಈಗ ಬ್ರೇಕ್ ಡೌನ್ ಮಾಡಿದಾನೆ, ರೀಟೆಸ್ಟ್ ಆಗ್ಲಿಕ್ಕೆ ಮೇಲ್ಗಡೆ ಬರಬಹುದು. ಸೊ ನೀವೇನ್ ಮಾಡ್ತೀರಿ, ಇಲ್ಲಿ ಸಪೋರ್ಟ್ ತಗೊಂಡಿದ್ದಾನೆ ಅಂತೇಳಿ ನೀವು ಕಾಲ್ ಬೈ ಮಾಡ್ಲಿಕ್ಕೆ ಹೋದ್ರೆ ಸಿಕ್ಕಾಕೊಂಡ್ಬಿಡೋ ಚಾನ್ಸಸ್ ಇದೆ. ಆಸ್ ಆಫ್ ನಾವು ನೀವೇನ್ ಮಾಡ್ತೀರಿ, ಹೈಯರ್ ಲೋ ಮಾಡುವಾಗ ನೀವು ವೇಟ್ ಮಾಡ್ತೀರಿ, ಹೈಯರ್ ಲೋ ಆಗಿ ಹೈ ಬ್ರೇಕ್ ಆಗೋ ತಗೊಳ್ತೀರಿ, ಇಲ್ಲಿವರೆಗೂ ಟಾರ್ಗೆಟ್ ಮಾಡೋದು. ಟ್ರೆಂಡ್ ಲೈನ್ ಎಕ್ಸ್ಟೆನ್ಷನ್ ಮಾಡಿದ್ರೆ 21,350 ಬರುತ್ತೆ. ಓಕೆ, ಇಲ್ಲ ಮಾರ್ಕೆಟ್ ನಿಮಗೆ ಇಲ್ಲಿ ಪುಲ್ ಬ್ಯಾಕ್ ಮಾಡಿರ್ತಾನೆ, ನೀವೇನ್ ಮಾಡ್ತೀರಿ, ಸಡನ್ಲಿ ಕಾಲ್ ಬೈ ಮಾಡ್ಲಿಕ್ಕೆ ಹೋಗ್ತೀರಿ. ಡೂ ನಾಟ್ ಡೂ ಇಟ್. ಬಿಕಾಸ್ ಬ್ರೇಕ್ ಡೌನ್ ಆದ್ಮೇಲೆ ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಬಂದು ರಿಟೆಸ್ಟ್ ಮಾಡಿ 21,300 ವರೆಗೂ ಬರಬಹುದು. ಆಮೇಲೆ ಕೆಳಗಡೆ ಬರ್ಲಿಕ್ಕೆ ಟ್ರೈ ಮಾಡ್ತಾನೆ. ಆವಾಗ ನೀವೇನ್ ಮಾಡ್ತೀರಿ, ಸೆಲ್ ತಗೊಳ್ಳಿಕ್ ಟ್ರೈ ಮಾಡಿ. ಏನಾಗುತ್ತೆ, ಲೋವರ್ ಆಗುತ್ತೆ, ಇಲ್ಲಿ ಸ್ಟಾಪ್ ಲಾಸ್ ಇಡ್ತೀರಿ, ಲೋ ಬ್ರೇಕ್ ಆಗೋ ಟ್ರೇಡ್ ತಗೋತೀರಿ. 21,100 to 21,000 ಈಸ್ ಅ ಬೆಸ್ಟ್ ಟಾರ್ಗೆಟ್. ಓಕೆ ಫೈನ್. ಈಗ ಇನ್ ಕೇಸ್ ಗ್ಯಾಪ್ ಡೌನ್ ಆದ ಸರ್, ಎಕ್ಸಾಕ್ಟ್ಲಿ 21,000 ಈ ರೀತಿ ಗ್ಯಾಪ್ ಡೌನ್ ಓಪನ್ ಆಗಿದ್ದಾನೆ. ಅರ್ಲಿಯರ್ ಸಪೋರ್ಟ್ಸ್ ಇವೆ. ಮಾರ್ಕೆಟ್ ಏನ್ ಮಾಡುತ್ತೆ, ಪ್ರತಿ ಸಲ ನೀವು ಇದು ಆಫ್ಟರ್ ಲಾಂಗ್ ಟೈಮ್ ಬಂದಿರೋದ್ರಿಂದ ಮಾರ್ಕೆಟ್ ಏನ್ ಮಾಡುತ್ತೆ, ಪುಷ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಸ್ಲೋಲಿ ಮೇಲ್ಗಡೆ ಬರುತ್ತೆ. 21,200 ವರೆಗೂ ಬಂದ ಮೇಲೆ ನೀವು ಸೆಲ್ಲಿಂಗ್ ನೋಡಬಹುದು. ಮತ್ತೆ ಯಾವ್ದೊಂದು ಡಬಲ್ ಪ್ಯಾಟರ್ನ್ ಮಾಡಬಹುದು, ಡಬಲ್ ಟಾಪ್ ಪ್ಯಾಟರ್ನ್ ಮಾಡಿ ಮತ್ತೆ ಸೆಲ್ಲಿಂಗ್ ಆಗ್ತಾ ಆಗ್ತಾ ಕೆಳಗಡೆ ಬರಬಹುದು. ಸೆಕೆಂಡ್ ಆಫ್ ದ ಅಪರ್ಚುನಿಟಿ. ಓಕೆ, ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ವಿ, ಹ್ಯೂಜ್ ಗ್ಯಾಪ್ ಅಪ್ ಕೂಡ ಡಿಸ್ಕಷನ್ ಮಾಡಿದ್ವಿ, ಫ್ಲಾಟ್ ಡಿಸ್ಕಷನ್ ಮಾಡಿದ್ವಿ, ಮತ್ತೆ ಇನ್ ಕೇಸ್ ಬ್ರೇಕ್ ಡೌನ್ ಕೂಡ ಡಿಸ್ಕಷನ್ ಮಾಡಿದ್ವಿ, ಮತ್ತೆ ಗ್ಯಾಪ್ ಡೌನ್ ಕೂಡ ಡಿಸ್ಕಷನ್ ಮಾಡಿದ್ವಿ. ಸೊ ಇವತ್ತೇ ಇದರದ್ದು ಎಕ್ಸ್ಪೈರಿ ಆಗೋದ್ರಿಂದ ನೀವು ಇದ್ರಿಗೆ ಆಪ್ಷನ್ ಚೇಂಜ್ ನೋಡಿ ಯಾವುದೇ ಉಪಯೋಗ ಇಲ್ಲ. ಬಟ್ ಇನ್ ಕೇಸ್ ನೀವು ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೇ ಸ್ಟ್ರಾಟಜಿ ಮಾಡ್ತಾ ಇದ್ರೆ ಓಕೆ ಸರ್, ಬಿಕಾಸ್ ಮಾರ್ಕೆಟ್ ಸೈಡ್ ವೇ ಹೋಗುವ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಫ್ಲಾಟ್ ಆಗಿ ಓಪನ್ ಆದ್ರೆ. ಇನ್ ಕೇಸ್ ನಿಮ್ಗೆ ಗ್ಯಾಪ್ ಡೌನ್ ಆದ್ರೆ ಈಸಿ ಇದೆ ಮಾರ್ಕೆಟ್ ನಲ್ಲಿ ನೀವು ಟ್ರೇಡ್ ಮಾಡೋದಕ್ಕೆ. ಬಿಕಾಸ್ ಇದನ್ನ ಬಿಟ್ರೆ ಮಾರ್ಕೆಟ್ 47,000 ದಿಂದ ನೆಕ್ಸ್ಟ್ 46,600 ಅಥವಾ 46,500 ವರೆಗೂ ಹೋಗಬಹುದು. ಸೊ ಪ್ರೊವೈಡೆಡ್ ನೀವು ಟ್ರೇಡ್ ನ ಆಸ್ ಆಫ್ ನೌ ಈಗ ಗ್ಯಾಂಬ್ಲಿಂಗ್ ಮಾಡದೆ, ಯಾವಾಗ ಅವಕಾಶ ಸಿಗುತ್ತೆ, ಎಲ್ಲಿ ಕಾಲ್ ಬೈ ಮಾಡೋಕ್ ಸಿಗುತ್ತೆ ಅಲ್ಲಿ ಕಾಲ್ ಬೈ ಮಾಡಿ, ಎಲ್ಲಿ ಕಾಲ್ ಶಾರ್ಟ್ ಮಾಡೋದು ಸಿಗುತ್ತೆ ಅಲ್ಲಿ ಕಾಲ್ ಶಾರ್ಟ್ ಮಾಡಿ. ಇನ್ ಕೇಸ್ ಇಫ್ ಯು ಆರ್ ನಾಟ್ ಕನ್ವೀನಿಯಂಟ್, ಓಕೆ ನಿಮಗೆ ಮೇಲ್ಗಡೆ ಹೋಗೋದಿಲ್ಲ ಅಂತ ಗೊತ್ತಿದೆ, ಓಕೆ ಕೆಳಗಡೆ ಹೋಗೋದು ಆಲ್ಮೋಸ್ಟ್ ನೋ ಗೊತ್ತಿಲ್ಲ ಅಂದ್ರೆ ಸ್ಮೂತ್ ಆಗಿ ಹೋಗ್ಬೋದು ಅಂತಿದ್ದಾಗ ಆಪ್ಷನ್ ಸೆಲ್ಲಿಂಗ್ ಮಾಡೋದು ಬಹಳ ಉತ್ತಮ ಅಂತ ಕಾಣ್ತದೆ. ಎನಿವೆ, ನಿಮ್ಗೆ ಇವತ್ತು ಜಾಸ್ತಿ ಆಪ್ಷನ್ ಸೆಲ್ಲಿಂಗ್ ಬಗ್ಗೆನೇ ಒತ್ತು ಯಾಕೆ ಕೊಟ್ಟಿದ್ದೇನೆ ಅಂದ್ರೆ, ಪ್ರತಿದಿನ ನಿಮಗೆ ಮಂತ್ಲಿ ಅರ್ನಿಂಗ್ ಇನ್ಕಮ್ ತರ ಆಪ್ಷನ್ ಸೆಲ್ಲಿಂಗ್ ಹೆಲ್ಪ್ ಮಾಡುತ್ತೆ. ಆಪ್ಷನ್ ಬೈಂಗ್ ಪ್ರತಿದಿನ ಬರುವುದಿಲ್ಲ ಅನ್ನೋದಕ್ಕೆ ಒಂದು ಒತ್ತು ಕೊಡ್ತಿದ್ದೀನಿ. ಸೊ ಈ ರೀತಿ ಫಾಲ್ ನಿಮಗೆ ಕೆಲವೊಮ್ಮೆ ಸಿಕ್ಕಿರ್ತಾನೆ, ಇದನ್ನ ನೀವು ಬೈ ಚಾನ್ಸ್ ಅಂತ ತಗೋಬಹುದು. ಪ್ಲಾನ್ ಮಾಡಿರಲಿಲ್ಲ ಅಂದ್ರೆ ಇದು ನಮಗೆ ಚೇಸಿಂಗ್ ನಲ್ಲಿ ಲಾಸ್ ಮಾಡಿ ಹೋಗ್ತದೆ. ಓಕೆ, ಎನಿವೆ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಬಗ್ಗೆ ಮತ್ತು ಫಿನ್ ನಿಫ್ಟಿ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ನಾಳೆ ಯೂಟ್ಯೂಬ್ ಲೈವ್ ಬರ್ತಾ ಇದೀವಿ. ಇನ್ ಕೇಸ್ ಏನಾದರೂ ನಿಮಗೆ ಡೌಟ್ಸ್ ಗಳಿದ್ರೆ ಲೈವ್ ನಲ್ಲಿ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತಿರ್ತಿರಲ್ಲ ಅದ್ರ ಬಗ್ಗೆ ಡೀಟೇಲ್ ಆಗಿ ಕೇಳ್ಕೊಳ್ರಿ. ಓಕೆ, ಇನ್ ಕೇಸ್ ಏನಾದರೂ ನಿಮಗೆ ನಮ್ಮ ಕ್ಲಾಸ್ ಅನ್ನ ಜಾಯ್ನ್ ಆಗ್ಬೇಕಂದ್ರೆ ನಾಳೆ ಒಂದು ದಿನ ಇದೆ, ಜನವರಿ 10, 2024 ಸಂಜೆ 8 ಗಂಟೆಯಿಂದ ಕ್ಲಾಸಸ್ ಶುರು ಮಾಡ್ತಿದ್ವಿ. ಇಂಪಾರ್ಟೆಂಟ್ ಅನಿಸಿದ್ರೆ ಅಥವಾ ನಿಮ್ಗೆ ಇಂಟ್ರೆಸ್ಟೆಡ್ ಅನಿಸಿದ್ರೆ ನೀವು ಬಂದು ಜಾಯ್ನ್ ಆಗ್ಬೋದು. ಓಕೆ, ಮತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಗಳಿದ್ರೆ ಏನ್ ಮಾಡ್ತೀರಿ, ಟೆಲಿಗ್ರಾಮ್ ಲಿಂಕ್ ಇದೆ, ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ, ಅದ್ರ ಮೂಲಕ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೋತೀರಿ. ಇಲ್ಲಾಂದ್ರೆ ನನಗೆ ಫೋನ್ ಹಚ್ಚಿ ಕೂಡ ನೀವು ಕ್ಲಾರಿಫೈ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್.